ಪುರಾತನ ಮನೆಯಿಂದ ಮಾತಾಡ್ತೀನಿ. ಇವತ್ತಿನ ಟಾಪಿಕ್ ಬಂದು ಮಿಲ್ಕಿಂಗ್ ಮಿಷಿನನ್ನು ಬಳಕೆ ಮಾಡುವಂಥ ರೈತರಿಗೆ ಇದನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋ ವಿಚಾರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಇದರಲ್ಲಿ ಒಂದು ವ್ಯಾಕ್ಯೂಮ್ ಪಂಪ್ ಬರುತ್ತೆ, ಮತ್ತು 1 HP ಮೋಟ್ರ್ ಬರುತ್ತೆ, ಮತ್ತು ಪೆಟ್ರೋಲ್ ಇಂಜಿನ್ ಬರುತ್ತೆ, ಮತ್ತು ವಾಷಿಂಗ್ ಬರುತ್ತೆ, ಅಂದರೆ ಕೊಡುಗೆ ಕ್ಲೀನ್ ಮಾಡುವಂಥದ್ದು ವಾಷಿಂಗ್ ಬರುತ್ತೆ. ಇದಿಷ್ಟು ಇದರಲ್ಲಿ ಬರುವಂಥದ್ದು. ಇದಕ್ಕೆ ಆಯಿಲ್ ಮೇಂಟೆನೆನ್ಸ್ ಯಾವ ರೀತಿ ಮಾಡಬೇಕು ಅಂದರೆ, ವ್ಯಾಕ್ಯೂಮ್ ಪಂಪು ಇದು ಸಿಂಗಲ್ ಬಕೆಟ್ಗೆ ಯೂಸ್ ಆಗುವಂಥ ಪಂಪು 240 LPM ಇರುತ್ತೆ. ಇದಕ್ಕೆ 25ರಿಂದ 30 ದಿನಕ್ಕೆ ಒಂದು ಸರಿ 240 ml ಆಯಿಲ್ನ ಹಾಕಬೇಕು. 68 ಗ್ರೇಡು 240 mlನ ಹಾಕ್ಬೇಕು, ಆಯಿಲ್ ಹಾಕ್ಬೇಕು ಇದಕ್ಕೆ. ನೆಕ್ಸ್ಟ್ ಬಂದು ಇದು ಪೆಟ್ರೋಲ್ ಇಂಜಿನ್ನು. ಈ ಪೆಟ್ರೋಲ್ ಇಂಜಿನ್ಗೆ 650 ml ಆಯಿಲ್ ಹಾಕಬೇಕಾಗತ್ತೆ. ಅಂದರೆ ಒಂದು 25 ಗಂಟೆ ಫಸ್ಟ್ ಸರ್ವಿಸ್ ಆಗುತ್ತೆ. ಎರಡನೇ ಸರಿ ಜನರಲ್ಲಾಗಿ 50 ಗಂಟೆಗೆ ಒಂದು ಸರಿ 650 ml ಹಾಕಬೇಕು. ಇದಕ್ಕೆ ಆಯಿಲ್ ಬಳಸುವಂಥದ್ದು 20W40 ಗ್ರೇಡ್ ಆಯಿಲ್ನ ಇದಕ್ಕೆ ಬಳಸಬೇಕು. ಇನ್ನು ಮೂರನೇದು ಇದು ಕೊಡಕೆ ತೊಳೆಯುವಂಥದ್ದು. ಇದನ್ನು 50 ಗಂಟೆಗೆ ಒಂದು ಸರಿ 800 ml 90 ಗ್ರೇಡ್ ಆಯಿಲ್ 800 mlನ ಇದನ್ನು ಚೇಂಜ್ ಮಾಡಬೇಕು 50 ಗಂಟೆಗೆ ಒಂದು ಸರಿ. ಇದನ್ನು ಚೇಂಜ್ ಮಾಡುವ ರೀತಿ ಹೇಗಿದೆ ಅಂದರೆ, ವ್ಯಾಕ್ಯೂಮ್ ಪಂಪ್ ಮಿಲ್ಕಿಂಗ್ ಮಿಷಿನ್ನ ಹಾಲು ಕರೆಯುವಂಥ ವ್ಯಾಕ್ಯೂಮ್ ಪಂಪ್ ಇದು. ಇದಕ್ಕೆ ನಾವು ಯಾವಾಗಲೂ 68 ಗ್ರೇಡ್ನ ಹಾಲು ಬಳಸ್ತೀವಿ. ನಿಮಗೆ ಮೆಜರ್ಮೆಂಟ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಈ ಗ್ಲಾಸ್ನಲ್ಲಿ ಅರ್ಧ ತುಂಬುವವರೆಗೆ ಆಯಿಲ್ನ ಹಾಕೋಬೇಕಾಗತ್ತೆ. ಇದರಲ್ಲಿ ಇದು ಫಸ್ಟು ನೀವು ಆಯಿಲ್ ಚೇಂಜ್ ಮಾಡಬೇಕಾದ್ರೆ ಇದು ಡ್ರೈ ನಟ್. ಈ ಡ್ರೈ ನಟ್ನ ತೆಗೆದ್ರೆ ನಿಮಗೆ ಹಳೆ ಆಯಿಲೆಲ್ಲ ಖಾಲಿ ಆಗುತ್ತೆ. ಖಾಲಿ ಆದ ನಂತರ ಮತ್ತೆ ಈ ಆಯಿಲ್ನ ನಟ್ಟನ್ನು ಟೈಟ್ ಮಾಡಿ ಮತ್ತೆ ಹೊಸದಾಗಿ ನೀವು ಇಲ್ಲಿ ಆಯಿಲ್ನ ಫಿಲ್ ಮಾಡಬೇಕು. ಇಲ್ಲಿ ನೀವು 68 ಗ್ರೇಡ್ ಆಯಿಲು 250 mlನ ನೀವು ಫಿಲ್ ಮಾಡಬೇಕು ಇದಕ್ಕೆ. ಇದು ವ್ಯಾಕ್ಯೂಮ್ ಪಂಪ್ ಮೇಂಟೆನೆನ್ಸು. ಇನ್ನು ಪೆಟ್ರೋಲ್ ಇಂಜಿನ್ ಬಂದು ಪೆಟ್ರೋಲ್ ಇಂಜಿನ್ನು. ಈ ಪೆಟ್ರೋಲ್ ಇಂಜಿನ್ ಮೇಂಟೆನೆನ್ಸ್ ಹೇಗಪ್ಪ ಅಂತ ಹೇಳಿದ್ರೆ, ಇಲ್ಲಿ ಡ್ರೈ ನಟ್ ಇರುತ್ತೆ. ಈ ಡ್ರೈ ನಟ್ನ ತೆಗೆದ್ರೆ ನೀವು ಆಯಿಲೆಲ್ಲ ಡೌನ್ ಆಗುತ್ತೆ. ಮತ್ತು ಡ್ರೈ ನಟ್ ಹಾಕಬೇಕು. ಮತ್ತು ಇದರಲ್ಲಿ 20W40 650 ml ಆಯಿಲ್ನ ಫಿಲ್ ಮಾಡಬೇಕು, ಹೊಸ ಆಯಿಲ್ನ. ಇದು ಪ್ರತಿ 50 ಗಂಟೆಗೆ ಒಂದು ಸಾರಿ ಈ ಇಂಜಿನ್ ಆಯಿಲ್ ಮೇಂಟೈನ್ ಮಾಡಬೇಕು. ಮೂರನೇದು ಇದು ವಾಷಿಂಗ್, ಅಂದರೆ ಕೊಡಕೆ ತೊಳೆಯೋಕ್ಕೆ ನಿಮಗೆ STP ಸ್ಪ್ರೇಯರ್ಗೆ ಯಾವಾಗಲೂ ನಾನು ಹೇಳಿದೆ ಆವಾಗಲೇ 50 ಗಂಟೆಗೆ ಒಂದು ಸರಿ ಆಯಿಲ್ ಚೇಂಜ್ ಮಾಡಿ ಅಂತ ಹೇಳಿ. ಇದಕ್ಕೆ ಇಲ್ಲಿ ಒಂದು ಡ್ರೈ ನಟ್ ಕೊಟ್ಟಿರ್ತಾನೆ. ಎಲ್ಲದಕ್ಕೂ ಡ್ರೈ ನಟ್ ಇರುತ್ತೆ ಚೇಂಜ್ ಮಾಡಲಿಕ್ಕೆ. ಈ ಡ್ರೈ ನಟನ್ನು ನೀವು ಬಿಚ್ಚಿದ್ರೆ ಆಯಿಲ್ ಹೊರಗಡೆ ಹೋಗುತ್ತೆ. ಮತ್ತು ಕ್ಲೋಸ್ ಮಾಡಿ ಇಲ್ಲಿ 800 ml 90 ಗ್ರೇಡ್ ಆಯಿಲ್ನ ಫಿಲ್ ಮಾಡಬೇಕು ಇದಕ್ಕೆ ಯಾವಾಗಲೂ. ಇದರಲ್ಲಿ ಪ್ರೆಷರ್ ಕಂಟ್ರೋಲಿಂಗ್ ಇದಿರುತ್ತೆ ಸರ್. ಇದು ಯಾವಾಗಲೂ ಪ್ರೆಷರ್ ಕಂಟ್ರೋಲ್ ಅಂದರೆ, ನಿಮಗೆ ನೀರು ಜಾಸ್ತಿ ಬೇಕು ಪ್ರೆಷರ್ ಅಂದರೆ ಈ ರೆಡ್ ವಾಲ್ನ ಯಾವಾಗಲೂ ಫಸ್ಟು ಟೈಟ್ ಮಾಡಬೇಕು. ಟೈಟ್ ಮಾಡಿ ಇದನ್ನು ಕೆಳಗಡೆ ಲಾಕ್ ಮಾಡಿ, ಎಷ್ಟು ಬೇಕಷ್ಟು ಲಾಕ್ ಮಾಡಿದ್ರೆ ನಿಮಗೆ ಪೈಪಲ್ಲಿ ಜಾಸ್ತಿ ನೀರು ಹೋಗುತ್ತೆ. ಬೇಡ ನಮಗೆ ಕಮ್ಮಿ ನೀರು ಜಾಸ್ತಿ ಬರ್ತಾಯಿದೆ, ಪ್ರೆಷರ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಈ ವಾಲ್ನ ಮತ್ತೆ ಹಿಂಗೆ ಲೂಸ್ ಮಾಡಿ ಇದನ್ನು ಲೂಸ್ ಮಾಡಿಕೊಂಡು ಮತ್ತೆ ಇದನ್ನು ಟೈಟ್ ಮಾಡಿದ್ರೆ ಇಲ್ಲಿ ರಿಟರ್ನಲ್ಲಿ ನೀರು ಜಾಸ್ತಿ ಹೋಗುತ್ತೆ, ಪ್ರೆಷರ್ ಕಮ್ಮಿ ಹೋಗುತ್ತೆ. ಇದು ಪ್ರೆಷರ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದು ಪ್ರೆಷರ್ ವಾಲ್ ಇದು. ಇದು ನಿಮಗೆ ಬಾಲ್ ಕಾಕ್. ಇಲ್ಲಿ ಆನ್ ಆ್ಯಂಡ್ ಆಫ್ ಸ್ವಿಚ್ ಇರುತ್ತೆ. ಪೈಪ್ ಲೈನೋ ಡ್ಯಾಮೇಜ್ ಆಯಿತು ಆಗ ಸಡನ್ನಾಗಿ ಬಂದು ಇಲ್ಲಿ ಆಫ್ ಮಾಡ್ಕೋಬೋದು, ಆನ್ ಮಾಡ್ಕೋಬೋದು. ಸಾಕು. ಪ್ರಾಬ್ಲಮ್ ಬರುತ್ತೆ ಅಂದರೆ ಈಗ ಗೊತ್ತಾಗಲ್ಲ ರೈತರಿಗೆ ಹೆಂಗೆ ಸ್ಟಾರ್ಟ್ ಮಾಡಬೇಕು ಏನು ಅಂತ. ಅದು ಗೊತ್ತಿಲ್ಲದೇ ಬೇರೆ ರೀತಿ ಅದನ್ನು ಯೂಸ್ ಮಾಡಿದಾಗ ಅದು ಯೂಸ್ ಮಾಡುವಂಥ ರೀತಿ ಚೇಂಜ್ ಆದರೆ ಅದು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಇದರಲ್ಲಿ ಫಸ್ಟಿಗೆ ಈ ಕಡೆ ಫಸ್ಟಿಗೆ ಇದು ಪೆಟ್ರೋಲ್ ಆನ್ ಆ್ಯಂಡ್ ಆಫ್ ಸ್ವಿಚ್ಚು. ಯಾವಾಗಲೂ ಪೆಟ್ರೋಲ್ದ ರನ್ನಿಂಗ್ ಟೈಮಲ್ಲಿ ಆನ್ ಮಾಡಿಕೊಂಡೇ ಇರಬೇಕು. ನೆಕ್ಸ್ಟು ಇದು ಚೌಕ್ ಬರುತ್ತೆ. ಈ ಚೌಕನ್ನ ಹಿಂಗೆ ಎಳ್ಕೊಬೇಕು. ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡುವಾಗ ಎಳೆದ್ಬಿಟ್ಟು ಮತ್ತೆ ಸ್ಟಾರ್ಟ್ ಆಗಿದ ನಂತರ ಈ ಚೌಕನ್ನ ಮತ್ತೆ ಹಿಂಗೆ ವಾಪಸ್ ತಳ್ಳಬೇಕು. ಓಕೆ. ನಿಮಗೆ ಎಕ್ಸ್ಲೀಟರ್ ಎಷ್ಟು ಬೇಕು ಸ್ಪೀಡ್ ಅದನ್ನು ಜಾಸ್ತಿ ಕಮ್ಮಿನ ಇದ್ರಲ್ಲಿ ಮಾಡ್ಕೋಬೋದು ನೀವು. ಇದು ಎಕ್ಸ್ಲೀಟರ್. ಸ್ವಲ್ಪ ಯಾವಾಗಲೂ ಸ್ಟಾರ್ಟ್ ಮಾಡುವಾಗ ಒಂದು ಸ್ವಲ್ಪ ಎಕ್ಸ್ಲೀಟರ್ ಕೊಟ್ಕೊಂಡಿರ್ಬೇಕು ನೀವು ಯಾವಾಗಲೂ. ಓಕೆ. ಸ್ವಿಚ್ಚು ಯಾವಾಗಲೂ ನೀವು ಫಸ್ಟು ಸ್ವಿಚ್ಚನ್ನ ಆನ್ ಮಾಡ್ಕೊಂಡಿರ್ಬೇಕು. ಸ್ವಿಚ್ನ ಆನ್ ಮಾಡಿಕೊಂಡು ಮತ್ತೆ ಈ ಚೌಕನ್ನ ಹಿಂದೆ ಎಳ್ಕೊಂಡು ಮತ್ತೆ ರೀಕಲ್ ಸ್ಟಾರ್ಟ್ ಎಳೆದು ಸ್ಟಾರ್ಟ್ ಆಗಿದ ನಂತರ ಈ ಚೌಕನ್ನ ಮತ್ತೆ ವಾಪಸ್ ತಳ್ಳಬೇಕು. ಕೆಲಸ ಆದಮೇಲೆ ಪೆಟ್ರೋಲ್ ಇಂಜಿನ್ ಆಫ್ ಮಾಡಬೇಕಂದ್ರೆ ಅವನ್ನ ಸ್ವಿಚ್ಚಲ್ಲಿ ಆಫ್ ಮಾಡ್ಕೊಳ್ಳೋಂಥದ್ದು. ಇದು ಪೆಟ್ರೋಲ್ ಇಂಜಿನ್ ಮೇಂಟೆನೆನ್ಸು. ಏನಾದರೂ ಸ್ಟಾರ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ ಒಂದು ಸರಿ ಯಾವಾಗಲೂ ಈ ಪ್ಲಗ್ನ ಬಿಚ್ಚಿ ಕ್ಲೀನ್ ಮಾಡಿ ಹಾಕಿ ಸ್ಟಾರ್ಟ್ ಆಗುತ್ತೆ.